ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ಲಾಗಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು ಇದಕ್ಕೆ. ಸೊ ಇದೇನು ಅಂದರೆ ಹಸು ಮೊದಲನೇ ಸರಿ ಕೊಟ್ಟಿರೋ ಹಾಲಿದು. ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ, ಆಮೇಲೆ ನಾನು ತಿಂದೇ ಇರಲಿಲ್ಲ. ಸೊ ಅದನ್ನು ತರಿಸ್ಕೊಂಡಿದ್ದೆ, ನಮ್ಮಮ್ಮ ಕೊಟ್ಟೋಗಿದ್ರು. ಸೊ ಅದನ್ನು ಇವತ್ತು ಅದರಲ್ಲಿ ಒಂದು ಗಿಣ್ಣ ಹಾಲಲ್ಲಿ ಒಂದನ್ನು ಸ್ಪೆಷಲ್ಲಾಗಿ ನಾನೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ನಮಗಿವಾಗ ಇದು ಅರ್ಧ ಲೀಟ್ರ್ ಬಾಟ್ಲು. ಇದರಲ್ಲಿ ನನಗೆ ಅರ್ಧ ಲೀಟ್ರ್ ಬಾಟ್ಲಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟಿದೆ. ಇದನ್ನು ನಾನು ಒಂದು 3 ಲೀಟ್ರ್ ಆಗೋಷ್ಟು ಹಾಕ್ಕೋಬೋದು, ಅಷ್ಟು ಯೂಸ್ ಆಗುತ್ತಿದ್ದು. ಹಾಲು ಸಪ್ರೇಟಾಗಿ ತೊಗೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ನಾವು ಮಾಡ್ಕೊಂಡು ತಿನ್ಬೋದು. ಹಾಗೆ ಇದನ್ನು ನಾವು 1 ಮಂತ್ 2 ಮಂತ್ ಕೂಡ ಸ್ಟೋರ್ ಮಾಡ್ಬೋದು. ಕೆಡದೇ ಇರೋ ಥರ ಇಡಬೇಕು ಅಂದರೆ ಇದನ್ನು ಸ್ವಲ್ಪ ಬೆಲ್ಲ ಹಾಕಿ ಇಡೋದ್ರಿಂದ ಇದು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಸೊ ಈಗ ಮಾಡೋದು ನೋಡೋಣ ಹೇಗೆ ಅಂತ. ಹಾಗೆ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೋಡಿ. ನಾರ್ಮಲ್ ಹಾಲು ಯಾವುದಾದ್ರೂ ಪರವಾಗಿಲ್ಲ, ನೀವು ಪ್ಯಾಕೆಟ್ ಹಾಲು ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದೇ ಹಾಲನ್ನ ತೊಗೊಳ್ಳಿ. ನೋಡಿ ಇದು ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಹಸುದು ಫಸ್ಟು 3-4 ದಿನ ಚೆನ್ನಾಗಿರುತ್ತೆ ಹಾಲು ಗಟ್ಟಿಯಾಗಿ. ನಂತರ ನೋಡಿ ನಾನು ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ತೊಗೊಂಡಿರೋದು ಹಾಲು. ಹಾಫ್ ಲೀಟರ್ಗೆ ಒಂದು ಹಾಫ್ ಲೀಟರ್ ನಾನು ಹಾಲು ತೊಗೊಂಡಿರೋದು, ನಾವು ಪ್ಯಾಕೆಟ್ ಹಾಲು. ಹಾಗೆ ಈ ಹಾಲು ಇಷ್ಟೇ ತೊಗೊಂಡಿರೋದು. ಈಗ ಎರಡರಲ್ಲಿ ಸೇರಿಸಿ ಮಾಡೋಣ. ಹಾಗೆ 1 ಕಪ್ಪಷ್ಟು, ಚಿಕ್ಕದಾಗಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನೋಡಿ ನಾನು ಇಲ್ಲಿ 1 ಬಾಕ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಪಾತ್ರೆ ಆದರೂ ಪರವಾಗಿಲ್ಲ, ಚಿಕ್ಕ ಪಾತ್ರೆ. ಇದು ಇಡಿಸುತ್ತಾ ಇಲ್ಲ ನೋಡೋಣ. ಫಸ್ಟು ಇಡಿಸಿದ್ರೆ ಇದರಲ್ಲೇ ಇಡ್ತೀನಿ, ಇಲ್ಲ ಅಂದರೆ ಬೇರೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಸೊ ನಾನು ಇದಕ್ಕೆ ನೋಡಿ ಹಾಫ್ ಲೀಟರ್ ಹಾಲನ್ನ ಸೇರಿಸ್ತಾ ಇದ್ದೀನಿ ಫಸ್ಟು. ಹಾಗೆ ಇದಕ್ಕೇ ಹಾಲನ್ನ ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಏಲಕ್ಕಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಿಷ್ಟನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಆವಿಯಲ್ಲಿ ಬೇಯಿಸಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಡೋಣ. ಏಲಕ್ಕಿ ಪುಡಿ, ಬೆಲ್ಲ, ಹಾಲು ಎಲ್ಲದನ್ನು ಮಿಕ್ಸ್ ಆಗಬೇಕು ಚೆನ್ನಾಗಿ ಈ ರೀತಿ. ನಿಮ್ಮ ಹತ್ರ ಪೌಡರ್ ಬೆಲ್ಲ ಇತ್ತು ಅಂದರೆ ಅದನ್ನೇ ಸೇರಿಸ್ಕೊಳ್ಳಿ, ಈಸಿಯಾಗಿ ಕರಗುತ್ತೆ. ಇದು ಸ್ವಲ್ಪ ಉಂಡೆ ಬೆಲ್ಲನೇ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಸ್ಟೀಮ್ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ನೀರು ಬೇಯಲಿ, ಸ್ವಲ್ಪ ಕುದೀಲಿ. ಈಗ ಅದರಲ್ಲಿ ನಾನು ಒಂದು ಪ್ಲೇಟ್ನ ಈ ರೀತಿ ಹಾಗೆ ಹಾಕ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಬಾಕ್ಸನ್ನು ನಾವು ಇಡ್ಬೋದು. ಹಾಗಾಗಿ ಸ್ವಲ್ಪ ನೀರು ಬಿಸಿ ಆಗಲಿ. ಕುಕ್ಕರ್ ಪಾತ್ರೆಯಲ್ಲಿ ಈ ರೀತಿ ಇಟ್ಕೊಂಡಿದ್ದೀವಿ. ಇದನ್ನು ಮೇಲೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ಟೀಮ್ ಮಾಡ್ಕೊಳ್ಳೋಣ. ಒಂದು 20-25 ನಿಮಿಷ ಆದರೂ ಬೇಕಾಗುತ್ತೆ ಟೈಮು. ನೋಡ್ಕೊಳ್ಳೋಣ ಆವಾಗ ಟೆಸ್ಟ್ ಮಾಡಿ. ಚೆನ್ನಾಗಿ ಒಂದು 15 ನಿಮಿಷ ಆಗಿದೆ, ಒಂದು 20 ನಿಮಿಷ ಹತ್ರ ಆಗಿದೆ. ಒಂದು ಸರಿ ಓಪನ್ ಮಾಡಿ ಕೂಡ ನೋಡೋಣ ನಾವು ಆಗಿದೆಯಾ ಇಲ್ಲ ಅಂತ. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಟೆಸ್ಟ್ ಮಾಡೋಣ ಒಂದ್ಸಲ. ಈಗ ಓಪನ್ ಮಾಡಿದ್ದೀನಿ ಕ್ಯಾಪು. ಪ್ಲೇಟ್ನ ತೆಗಿಬೇಕು. ಇವಾಗ ಸಾಹಸ ಮಾಡಬೇಕು, ಬಿಸಿ ಇದೆ ಸ್ವಲ್ಪ. ಹಾಗೆ ಸ್ವಲ್ಪ ಜರುಗಿಸಿ ನೋಡೋಣ ಆಗಿದೆಯಾ ಇಲ್ಲ ಅಂತ. ನೋಡಿ ಇದು ಇಷ್ಟ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಬೇಕು, ಫುಲ್ಲು ಇನ್ನೂ ಗಟ್ಟಿ ಆಗಬೇಕು ಅಂದರೆ ಇನ್ನೊಂದು 10 ನಿಮಿಷ ಬಿಡೋಣ. ನೋಡಿ ಈಗ ರೆಡಿಯಾಗಿದೆ. ಬಟ್ ಏನಂದರೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇದು. ಸೊ ಏನಕ್ಕೆ ಅಂದರೆ ಹಾಲಲ್ಲಿ ನೀರಂಶ ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ. ನಾವು 1 ಡ್ರಾಪ್ ಕೂಡ ನೀರು ಹಾಕಿಲ್ಲ. ಅದು ಟೋನಟ್ ಅಂತ ಮಿಲ್ಕ್ ಇತ್ತು, ಸೊ ಅದನ್ನೇ ನಾನು ಹಾಕಿದ್ದೆ. ಬಟ್ ಅದರಲ್ಲಿ ನೀರಂಶ ಇದೆ ಅನಿಸುತ್ತೆ. ಇಲ್ಲ ಅಂದರೆ ನಾರ್ಮಲಾಗಿ ನಾವು ಯಾವುದಾದ್ರು ಬೇರೆ ನಂದಿನಿನೋ ಯಾವ್ದಾದ್ರು ಹಾಕಿದ್ರೆ ಸೇಮ್ ಗಟ್ಟಿನೇ ಬರುತ್ತೆ, ಫುಲ್ ಕೇಕ್ ಥರ ಬರೋದು. ಆದರೆ ಇದು ಸ್ವಲ್ಪ ನೀರನ್ನು ಇದೆ ನೋಡಿ. ನೀರು ಮಿಕ್ಸ್ ಆಗಿದ್ರೆ ಮಾತ್ರ ಆ ನೀರು ಸಪ್ರೇಟ್ ಆಗುತ್ತೆ. ಇಲ್ಲಾಂದರೆ ನಾವು 1 ಡ್ರಾಪ್ ಕೂಡ ನೀರು ಹಾಕಿಲ್ಲ. ಸೊ ಇಷ್ಟಾಗಿದೆ ಸದ್ಯಕ್ಕೆ. ಟೇಸ್ಟ್ ಮಾಡಿ ನೋಡೋಣ. ಹಾಗೆ ತಣ್ಣಗಾಗಬೇಕು ಸ್ವಲ್ಪ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದೇ ರೆಸಿಪಿ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಇನ್ನೊಂದು ರೀತಿ ಬೇರೆ ರೆಸಿಪಿ ಮಾಡಿ ತೋರಿಸ್ತೀನಿ.
ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.